ತುರುವೇಕೆರೆ ಕ್ಷೇತ್ರಕ್ಕೆ ಮಾಜಿ ಸಂಸದ ಮುದ್ದು ಹನುಮೇಗೌಡರ ಸೇವೆ ಶೂನ್ಯ, ಮತ ಕೇಳುವ ನೈತಿಕತೆ ಇಲ್ಲ, ಶಾಸಕ ಎಂಟಿ ಕೃಷ್ಣಪ್ಪ ಆರೋಪ. ಮಾಜಿ ಸಂಸದ ಎಸ್ಪಿ ಮುದ್ದು ಹನುಮೇಗೌಡ ತಮ್ಮ ಸಂಸದರ ಅವಧಿಯಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಅಭಿವೃದ್ಧಿ ಏನೆಂಬುದನ್ನು ತೋರಿಸಲಿ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಆರೋಪ ವ್ಯಕ್ತಪಡಿಸಿದರು. ತುರುವೇಕೆರೆ ನಿವಾಸದ ತಮ್ಮ ಗೃಹ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಇವರು, ತಾವರೆಕೆರೆ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ನನ್ನ ವಿರುದ್ಧ ಲಘುವಾಗಿ ಮಾತನಾಡಿರುವ ಮಾಜಿ ಸಂಸದ ಎಸ್ಪಿ ಮುದ್ದು ಹನುಮೇಗೌಡ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಎಷ್ಟು ಬಾರಿ ತುರುವೇಕೆರೆ ಕ್ಷೇತ್ರಕ್ಕೆ ಮತ ಪ್ರಚಾರಕ್ಕೆ ಬಂದಿದ್ದೀರಿ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿರಿ ಎಂದರು. ಹತಾಶ ಮನೋಭಾವದಿಂದ ಮಾತನಾಡುವುದನ್ನು ನಿಲ್ಲಿಸಬೇಕು. ಹಾಗೆ ಒಕ್ಕಲಿಗ ಸಮಾಜಕ್ಕೆ ಇವರು ಕೊಡುಗೆ ಏನೆಂಬುದನ್ನು ತಿಳಿಸಲಿ. ಈ ಬಾರಿ ರಾಷ್ಟ್ರದ ಹಿತ ದೃಷ್ಟಿಯಿಂದ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಎನ್ಡಿಎ ಅಭ್ಯರ್ಥಿ ಸೋಮಣ್ಣನವರ ಪರವಾಗಿ ಜೆಡಿಎಸ್ ಪಕ್ಷವು ಮತ ಪ್ರಚಾರ ಮಾಡುತ್ತಿದ್ದು, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರವನ್ನು ಜನತೆ ನೀಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗಾಗಲೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮಾಜಿ ಶಾಸಕ ಮಸಾಲ ಜಯರಾಮ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೈಗೊಂಡಿದ್ದು, ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು. ಸನ್ಮಾನ್ಯ ಕಾಂಗ್ರೆಸ್ನ ಪಾರ್ಲಿಮೆಂಟ್ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರು ತಾವರೆಕೆರೆಯಲ್ಲಿ ಮಾತನಾಡುವಾಗ ತಮ್ಮ ಹಿಡಿತವನ್ನು ಕಳೆದುಕೊಂಡು ಮಾತಾಡಿದ್ದಾರೆ. ಓಟನ್ನು 5 ವರ್ಷ MP ಆಗಿದ್ದು ತುರುವೇಕೆರೆ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಕೇವಲ ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು ಅರ್ಥವಿಲ್ಲ. ದೇವೇಗೌಡರು ಚುನಾವಣೆ ನಿಂತಾಗ ತುರುವೇಕೆರೆ ಕ್ಷೇತ್ರದಲ್ಲಿ ಎಷ್ಟು ಬಾರಿ ಬಂದು ಮತಯಾಚನೆ ಮಾಡಿದ್ದಾರೆ. ಇವರ ವಕೀಲರ ಕೊಡುಗೆ ಹಾಗಾಗಿ ಹತಾಶ ಭಾವನೆಯಿಂದ ಮಾತಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಸೋಮಣ್ಣ ಅವರಿಗೆ ಹೆಚ್ಚು ಮತ ಬರ್ತವೆ. ಸುಮಾರು 50,000ಕ್ಕೂ ಹೆಚ್ಚಾಗಿ ಲೀಡನ್ನು ಕೊಡ್ತಕ್ಕಂಥ ನಮ್ಮ ಕ್ಷೇತ್ರದ ಜನ ಇದ್ದಾರೆ. ಕೇವಲ ನಿಮ್ಮ ಒಳ ಮಾತಿಗೆಲ್ಲ ಓಟನ್ನು ಹಾಕುವುದಿಲ್ಲ, ನಿಮ್ಮ ಕೊಡುಗೆ ಶೂನ್ಯ ನಮ್ಮ ಕ್ಷೇತ್ರಕ್ಕೆ. ಹಾಗಾಗಿ ನಾವು ಎನ್ಡಿಎ ಅಭ್ಯರ್ಥಿಯನ್ನು ರಾಷ್ಟ್ರದ ಹಿತ ದೃಷ್ಟಿಯಿಂದ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗಬೇಕು, ಈ ರಾಷ್ಟ್ರವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾನಿರಲಿ ಮಸಾಲೆ ಜಯರಾಮಲ್ಲಿ ಒಗ್ಗಟ್ಟಾಗಿ ಸೋಮಣ್ಣ ಗೆಲ್ಲಿಸಲಿಕ್ಕೆ ನಮ್ಮ ಹೋರಾಟ ಇದೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಲಘುವಾಗಿ ಮಾತಾಡೋದು ಅರ್ಥವಿಲ್ಲ. ಹಾಗಾಗಿ ಓಟು ಅವ್ರ ವೈಯಕ್ತಿಕ ವಿಚಾರ. ನನ್ನ ಕೈಲಿ ಅಥವಾ ನಿನ್ನ ಕೈಲಿ ಓಟಿಲ್ಲ. ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ, ದೇಶ ಕಾಪಾಡ್ತಾರೆ ಅಂಥವ್ರಿಗೆ ಓಟ್ ಹಾಕ್ತಾರೆ ಹೊರತು ನೀವು 100ಕ್ಕೆ 100% ತುರುವೇಕೆರೆ ದೇವೇಗೌಡರು ಚುನಾವಣೆ ನಿಂತಾಗ ತುರುವೇಕೆರೆ ಬಂದು ಕ್ಯಾನ್ವಾಸ್ ಮಾಡಿದರೆ ಹೇಳಿ, ಯಾವತ್ತೂ ನೀವು ಮಾಡಿಲ್ಲ. ಹಾಗಾಗಿ ತುರುವೇಕೆರೆ ಕ್ಷೇತ್ರದ ಮತದಾರರ ಮತ ಕೇಳಲಿಕ್ಕೆ ನಿಮಗೇನು ನೈತಿಕತೆ ಇದೆ? ಯಾಕೆ ನಿಮಗೆ ಓಟ್ ಹಾಕಬೇಕು? ಏನು ಕೊಡುಗೇನು ನಮ್ಮ ಕ್ಷೇತ್ರಕ್ಕೆ ನಿಮ್ಮದು? ಹಾಗಾಗಿ ಸೋಲಿನ ಹತಾಶೆ ಭಾವನೆಯಿಂದ ನಾಲಿಗೆಯನ್ನು ಹರಿಬಿಡುವುದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಗುಬ್ಬಿ ವಾಸವರು ಮಾತಾಡಿದ್ದಾರೆ, ಏನು ಚುನಾವಣೆ ಗೊತ್ತು ಹೆಂಗೆ ಮಾಡ್ತಾನೆ ಅಂತ. ಗೊತ್ತಿದ್ದು ಯಾಕೆ ಮಾತಾಡ್ತೀಯಪ್ಪ? ನಾನೇನು JDS ಇಂದ ಗೆದ್ದು ಅಮಿಷ್ ಒಳಗಾಗಿ ರಾಜ್ಯಸಭೆಗೆ ವೋಟ್ ಹಾಕಿಲ್ಲ. ಹಾಕಿರೋ ನಿನಗೆ ಆ ಬುದ್ಧಿ ಇದೆ. ನಿನ್ನ ಲಾಡಿ ಬಿಜೋತ್ ಕೆಲಸಕ್ಕೆ ಕಡಿವಾಣ ಆಯಿತು. ನನಗೆ ಗೊತ್ತಿದೆ ನೀನೇನು ಅಂತ ಅಲ್ವಾ? ಹಾಗಾಗಿ ನಿನ್ನ ಕ್ಷೇತ್ರದಲ್ಲಿ ನೀನು ಎಷ್ಟು ವೋಟ್ ಕೊಡ್ತೀಯ ಅದ್ರ ಬಗ್ಗೆ ಚಿಂತೆ ಮಾಡು. ತುರುವೇಕೆರೆ ಕ್ಷೇತ್ರ ಜನ ಪ್ರಬುದ್ಧಿದ್ದಾರೆ. ಯಾರು ವೋಟ್ ಹಾಕಬೇಕು ಅಂತ ಅವ್ರಿಗೆ ಗೊತ್ತಿದೆ, ಅವ್ರು ಹಾಕ್ತಾರೆ. ಎನ್ಡಿಎ ಅಭ್ಯರ್ಥಿ ಸೋಮಣ್ಣ ಅವರು 100ಕ್ಕೆ 100% ಗೆದ್ದೇ ಗೆಲ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.